ಪ್ರತಿ ತಿಂಗಳು 1ನೇ ತಾರೀಕು ನಮಗೆ GST ಲೆಕ್ಕ ಗೊತ್ತಾಗ್ತಾ ಇತ್ತು. ಇಡೀ ದೇಶದಲ್ಲಿ ಒಂದು ತಿಂಗಳಲ್ಲಿ ಎಷ್ಟು GST ಸಂಗ್ರಹ ಆಗಿದೆ, ಎಷ್ಟು ಪಟ್ಟು ಜಾಸ್ತಿ ಆಗಿದೆ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಗೊತ್ತಾಗ್ತಾ ಇತ್ತು. ಇದರೊಂದಿಗೆ ರಾಜ್ಯಗಳ ಪಾಲು, ಬೇರೆ ಬೇರೆ ರಾಜ್ಯಗಳದ್ದು ಏನೇನು ಪಾಲು ಬರ್ತಾ ಇದೆ, ಕೇಂದ್ರ ಎಷ್ಟು ಕೊಡಬೇಕಾಗುತ್ತೆ, ಇವೆಲ್ಲವೂ ಕೂಡ ಒಂದು ಲೆಕ್ಕ ಸಿಗ್ತಾ ಇತ್ತು. ಆದರೆ ಈ ಬಾರಿ ಏನಾಗಿದೆ, ಜೂನ್ 1ಕ್ಕೂ ಈ ನಂಬರ್ ಸಿಕ್ಕಿಲ್ಲ ಯಾರಿಗೂ ಕೂಡ. ಜುಲೈ 1ಕ್ಕಾದರೂ ಸಿಗುತ್ತಾ, ಆ ಒಂದು ನಂಬರನ್ನು ಕೂಡ ಹೇಳ್ತಾ ಇಲ್ಲ. ಏನಾಗಿತ್ತು ಅಂತ ಹೇಳಿದ್ರೆ, ಕಳೆದ ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ಎಲೆಕ್ಷನ್ಗಿಂತ ಮುಂಚಿತವಾಗಿ ತೆರಿಗೆ ವಿಚಾರದಲ್ಲಿ ದಕ್ಷಿಣದ ರಾಜ್ಯಗಳು ಮತ್ತು ಉತ್ತರದ ರಾಜ್ಯಗಳ ನಡುವೆ ದೊಡ್ಡ ಜಟಾಪಟಿಯಾಗಿತ್ತು. ಕೇಂದ್ರ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ, ನಮ್ಮ ಪಾಲು ನಮಗೆ ಕೊಡ್ತಾ ಇಲ್ಲ, ನೆಟ್ಟಿಗೆ ಬರೋ ಪಾಲು ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತು ಬರ್ತಾ ಇರ್ತಕ್ಕಂಥ ಪಾಲು ಬಹಳ ಕಡಿಮೆ ನಮಗೆ. ಸುಮ್ಮನೆ ನಾವು ₹1 ಟ್ಯಾಕ್ಸ್ ಕಟ್ಟಿದ್ರೆ 20 ಪೈಸನೋ 16 ಪೈಸನೋ ವಾಪಸ್ ಬರ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅಂತ ದೊಡ್ಡ ಮಟ್ಟದ ಒಂದು ಕೂಗು ಎದ್ದಿತ್ತು. ಕಾರಣ ಇಷ್ಟೇ, ನಿಮ್ಮ ಪಾಲು ನೀವು ತಗೊಳ್ತಾ ಇದ್ದೀರಾ ಸರಿ, ನಮಗೇನು ನಿಗದಿಯಾಗಿದೆಯಲ್ಲ ಆ ಪಾಲು ಕೊಡ್ತಾ ಇಲ್ಲ ನೀವು, ಜೊತೆಗೆ ಸೆಸ್ ಕೂಡ ಜಾಸ್ತಿ ತಗೊಳ್ತಾ ಇದ್ದೀರಾ ನೀವು, ಸೆಸ್ಸಲ್ಲೂ ಪೂರ್ತಿ ತಿಂತಾ ಇದ್ದೀರಾ ನೀವು, ಟ್ಯಾಕ್ಸಲ್ಲೂ ನಿಮಗೆ ಹೋಗ್ತಾ ಇದೆ. ಸೊ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯವಾಗಿ ಏನು ಪಾಲು ಕೊಡಬೇಕಾಗಿತ್ತು ಅದು ಕೊಡ್ತಾ ಇಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಲ್ಲಿ ಇನ್ನೊಂದು ಅತಿ ಮುಖ್ಯ ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ನಮಗೆ ನಿಮ್ದು ಯಾವುದೋ ಒಂದು ಸೂತ್ರ ಹಾಕಿಬಿಟ್ಟು ನಮಗೆ ಪಾಲು ನಿಗದಿ ಮಾಡಬೇಕಾದ್ರೇ ಅನ್ಯಾಯ ಮಾಡಿದ್ದೀರಾ, ನೀವು ಮೋಸ ಮಾಡಿದ್ದೀರಾ, ಈ ಕೂಗು ಇತ್ತು. ಆದರೆ ಈಗೇನಾಗಿದೆ ಅಂತ ನೋಡಿದ್ರೆ, ಇದೆಲ್ಲ ಆದ ಮೇಲೆ ಈಗ ನೋಡಿದ್ರೆ ಡೇಟಾನೇ ಇಲ್ಲ, ಅಂಕಿಅಂಶನೇ ಇಲ್ಲ. ಜೂನ್ ತಿಂಗಳಲ್ಲಿ GST ಸಂಗ್ರಹ 8% ಅಂದರೆ 8% ಜಾಸ್ತಿ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಕಳೆದ ವರ್ಷ ಜೂನ್ನಲ್ಲಿ 1.61 ಲಕ್ಷ ಕೋಟಿ GST ಸಂಗ್ರಹ ಆಗಿತ್ತು. ಲಾಸ್ಟ್ ಇಯರ್ 2023 ಜೂನ್ನಲ್ಲಿ ಮೂಲಗಳ ಪ್ರಕಾರ ಈ ವರ್ಷ ಜೂನ್ನಲ್ಲಿ 1.74 ಲಕ್ಷ ಕೋಟಿ GST ಸಂಗ್ರಹ ಆಗಿರಬಹುದು. ಹೇಳಬೇಕಲ್ಲ, ಅಫಿಷಿಯಲ್ ಆಗಿ ಹೇಳ್ತಾ ಇಲ್ಲ. GST ಸಂಗ್ರಹದ ಅಂಕಿಅಂಶ ನಮಗೆ ಸಿಕ್ಕಾಗೇನಾಗುತ್ತೆ, ರಾಜ್ಯವಾರು ಎಷ್ಟೆಷ್ಟು ಕಲೆಕ್ಟ್ ಆಯ್ತಪ್ಪ ಅಂತ ಮಾಹಿತಿ ಸಿಕ್ಕಿಬಿಡುತ್ತೆ. ರಾಜ್ಯಗಳು ಆಲ್ರೆಡಿ ಕುದಿತಾ ಇವೆ, ಆಲ್ರೆಡಿ ನಮ್ಮ ಪಾಲು ಕಡಿಮೆ ಆಗಿದೆ, ನೀವೇನು ಕಡಿಮೆ ನಿಗದಿ ಮಾಡಿದ್ರೂ ಅದರಲ್ಲೂ ಮೋಸ ಮಾಡ್ತಾ ಇದ್ದೀರಾ, ಹಾಗೆ ಹೇಗೆ ಅಂತ ರಾಜ್ಯಗಳ ವಾದ ಒಂದು ಕಡೆ ಇದೆ. ಇದರ ಮಧ್ಯೆ ಜನಸಾಮಾನ್ಯರಿಗೆ GST ಅಂಕಿಅಂಶಗಳು ತಿಳಿದುಕೊಳ್ಳುವಂತಹ ಮಾರ್ಗ ಕೂಡ ಕ್ಲೋಸ್ ಆಗ್ತಾ ಇದೆ. GST ದತ್ತಾಂಶವನ್ನು ಬಿಡುಗಡೆ ನಿಲ್ಲಿಸುವ ಕಾರಣ ಏನಕ್ಕಪ್ಪ ನೀವು ಕೊಟ್ಟಿಲ್ಲ, ಜುಲೈ 1ಕ್ಕೆ ನೀವು ಕೊಡಲಿಲ್ಲ, ಆಯಿತು ಜೂನ್ 1ಕ್ಕೆ ನೀವು ಕೊಡಬೇಕಾಗಿತ್ತು, ಹೇಳಬೇಕಾಗಿತ್ತಲ್ಲ 2 ತಿಂಗಳದ್ದು ಬಿಡುಗಡೆ ಮಾಡಿ, ಪ್ರಾಬ್ಲಮ್ ಏನು? ಇವರು ಮಾತ್ರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ಜುಲೈ 1, 2017ಕ್ಕೆ ಕೇಂದ್ರ ಸರ್ಕಾರ GSTನ ಜಾರಿ ಮಾಡ್ತು. ಪ್ರತಿ ತಿಂಗಳ 1ನೇ ತಾರೀಕು GST ಅಂಕಿಅಂಶ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು. ಜಾರಿ ಆದಮೇಲೆ 74 ತಿಂಗಳ ಕಾಲ GST ದತ್ತಾಂಶ ಬಿಡುಗಡೆ ಆಗುತ್ತೆ. GST ಸಂಗ್ರಹ ದತ್ತಾಂಶದಲ್ಲಿ ರಾಜ್ಯವಾರು GST ಸಂಗ್ರಹ ಮಾಹಿತಿ ತಿಳ್ಕೊಳ್ಬೇಕಾಗತ್ತೆ. ಜನಸಾಮಾನ್ಯರಿಗೆ GST ತೆರಿಗೆ ಸಂಗ್ರಹ ತಿಳಿದುಕೊಳ್ಳುವ ಏಕೈಕ ಮಾರ್ಗ ಇತ್ತು, ಇವರು ಅನೌನ್ಸ್ ಮಾಡಿದ್ರೆ. ಈಗ ಅದನ್ನು ಕೂಡ ಅನೌನ್ಸ್ ಮಾಡದೆ ಕೂತ್ಕೊಂಡಿದೆ ಕೇಂದ್ರ ಸರ್ಕಾರ. ನೋಡಿ, 2017-18ರಲ್ಲಿ 7.4 ಲಕ್ಷ ಕೋಟಿ, 2018ರಲ್ಲಿ 19 ಸಾಲಲ್ಲಿ 11.8 ಲಕ್ಷ ಕೋಟಿ, 2019-20 12.2 ಲಕ್ಷ ಕೋಟಿ, ಇನ್ನೊಂದು ಕಡೆ 2020-21ರಲ್ಲಿ 11.4 ಲಕ್ಷ ಕೋಟಿ. ಕೋವಿಡ್ ಪೀಡಿತವಾಗಿದ್ದಂಥ ವರ್ಷ, ಅದು ಕಡಿಮೆ ಆಯಿತು ಸಹಜವಾಗಿ. 2021-22ರಲ್ಲಿ 14.8 ಲಕ್ಷ ಕೋಟಿ ಜಾಸ್ತಿ ಆಯಿತು. 2022-23ರಲ್ಲಿ 18.1 ಲಕ್ಷ ಕೋಟಿ ಜಾಸ್ತಿ ಆಯಿತು. 2023ರಲ್ಲಿ ಮತ್ತು 24 ಈ ಸಾಲಲ್ಲಿ 20.14 ಲಕ್ಷ ಕೋಟಿಯಷ್ಟು GST ಸಂಗ್ರಹ ಆಗಿತ್ತು. ಆದರೆ ಈಗ ಹೇಳ್ತಾನೆ ಇಲ್ವಲ್ಲ, ಯಾಕೆ? ಹೇಳಿದ್ರೆ ತಾನೇ ರಾಜ್ಯಗಳಿಗೆ ಪಾಲರ್ಥ ಆಗೋದು, ಜನಗಳು ಭುಗಿಲೇಳೋದು, ಜನಗಳ ಆಕ್ರೋಶದ ಕಟ್ಟೆ ಹೊಡೆಯೋದು, ಜನ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡೋದು, ನಮ್ಗೆ ಯಾಕೆ ಅನ್ಯಾಯ ಮಾಡ್ತೀರಂತ ಕೇಳೋದು. ಬಿಡುಗಡೆನೇ ಮಾಡದೇ ಇದ್ದರೆ ಆರಾಮಲ್ವಾ ಅಂತ ಇದ್ದಾರಾ ಇಲ್ವಾ ನಮಗೆ ಗೊತ್ತಿಲ್ಲ. ಹಿಡಿಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಯಾಕೆ GSTದು 2 ತಿಂಗಳಿಂದನೂ ಕೂಡ ಅದರ ಅಂಕಿಅಂಶ ಸಿಗ್ತಾ ಇಲ್ವಲ್ಲ, ಏನು ಕಾರಣ? ಹಿಂದೆಲ್ಲ ತೆರಿಗೆ ಹಂಚಿಕೆ, ತೆರಿಗೆ ಪಾಲು, ಅದರ ನಿಗದಿ, ಅದರ ವಿತರಣೆ ಎಲ್ಲವುಗಳ ಬಗ್ಗೆ ಕೂಡ ದಕ್ಷಿಣದ ರಾಜ್ಯಗಳು ತಕರಾರಿತ್ತಿದ್ವು. ಈಗ ಆ ಒಂದು ಅಂಕಿಅಂಶನೇ ಕೊಡದೇ ಇದ್ದರೆ ಹೇಗೆ ಅಂತ. ರಮಾಕಾಂತ್, ಪ್ರಮುಖವಾಗಿ GSTಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೆ ಆದರೆ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತ ಕೂಡ ಬಿಂಬಿಸಲಾಗಿತ್ತು. ಅದೇ ರೀತಿಯಾಗಿ ನೋಟ್ ಬ್ಯಾನ್ ಕೂಡ ಸರ್ಕಾರದ ಒಂದು ಬಹುದೊಡ್ಡ ಸಾಧನೆಗಳಲ್ಲಿ ಒಂದಾಗಿತ್ತು. ಆದರೆ GSTಗೆ ಸಂಬಂಧಪಟ್ಟಂತೆ ನೋಟ್ ಬ್ಯಾನ್ ಆಗಿರಬಹುದು ಅಥವಾ ಅಗ್ನಿವೀರ್ನಂತಹ ಯೋಜನೆಗಳಾಗಿರ್ಬೋದು, ಯಾವುದೇ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ BJP ಅದನ್ನು ವೋಟ್ಗಾಗಿ, ಜನರ ಒಂದು ವೋಟನ್ನು ಸೆಳೆಯೋದಕ್ಕೆ ಬಳಕೆ ಮಾಡ್ಕೊಳ್ಳೋದಿಲ್ಲ, ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಕಟು ಸತ್ಯ.
ಅದರ ಸಾಧಕ ಬಾಧಕಗಳನ್ನು ಮುಂದೆ ಇಟ್ಕೊಂಡು ಜನರ ಮುಂದೆ ಮತ ಸೆಳೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದು ವಿರಳಾತಿ ವಿರಳ. ಎಲ್ಲೂ ಕೂಡ ತನ್ನ ಸಾಧನೆಗಳ ಬಗ್ಗೆ ಬಿಜೆಪಿ ಈವರೆಗೂ ಕೂಡ ಹೇಳ್ಕೊಂಡಿಲ್ಲ, ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇನ್ನು GST ಅನ್ನು ನಾವು ನೋಡಿದ್ದೆ ಆದರೆ GST ಇಂದ ಜನರ ಕಲ್ಯಾಣ ಆಗತ್ತೆ, ಅನೇಕ ಉದ್ಯಮಗಳೇನಿದ್ದಾವೆ, ಬಿಸ್ನೆಸ್ಗಳೇನಿದ್ದಾವೆ, ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಅದೇ ರೀತಿಯಾಗಿ ಜನರ ಉಳಿತಾಯಕ್ಕೂ ಕೂಡ ಒಳಿತಾಗತ್ತೆ, ಅನೇಕ ಬಿಸ್ನೆಸ್ಗಳು ಇದರಿಂದ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಹೇಳಲಾಗ್ತಾ ಇತ್ತು. ಆದರೆ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನು ಕೂಡ, ಒಬ್ಬ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ ಇಂದ ಹಿಡಿದುಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಈ GSTಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಇದ್ದೇ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಮೊಸರು, ಮಜ್ಜಿಗೆ, ಹಾಲು, ತುಪ್ಪ ಪ್ರತಿಯೊಂದರಲ್ಲೂ ಕೂಡ GST ಅನ್ನು ಹಾಕಲಾಯಿತು. ಅದೇ ರೀತಿಯಾಗಿ ನಾವೇನು ಸಾಮಾನ್ಯ ಪ್ರತಿಯೊಬ್ಬರು ಕೂಡ ಬಳಕೆ ಮಾಡುವಂತಹ ಡ್ರಗ್ಸು ಅಂದರೆ ಏನು ಮೆಡಿಸಿನ್ ಇದೆ, ಆ ಮೆಡಿಸಿನ್ ಮೇಲೂ ಕೂಡ ಟ್ಯಾಕ್ಸ್ ಹೆಚ್ಚಳ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತು. ಈಗ ಪ್ರತಿ ತಿಂಗಳು ಕೂಡ ಬಿಡುಗಡೆ ಮಾಡ್ತಾ ಇದ್ದಂತಹ ಒಂದು GST ಡೇಟಾ ಏನಿದೆ, ಆ ಡೇಟಾನ ಕೂಡ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡುವಂಥದ್ದನ್ನು ಸ್ಥಗಿತಗೊಳಿಸಿದೆ. ಇನ್ನು ಯಾಕೆ ಬೇಕು ನಮಗೆಲ್ಲರಿಗೂ ಕೂಡ ಈ ಡೇಟಾ? ನೋಡಿ, ಯಾರಾದರೂ ಒಬ್ಬರು ಕಲಿತವರಿದ್ದರೆ, ಅದೇ ರೀತಿಯಾಗಿ ಇನ್ಫಾರ್ಮೇಷನ್ ಬೇಕೇ ಬೇಕು ಅನ್ನುವಂಥವ್ರು ಯಾರಾದರೂ ಇದ್ದರೆ RTI ಹಾಕ್ತಾರೆ, ಅದೇ ರೀತಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ತಾರೆ, ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಜನಸಾಮಾನ್ಯರು ಜಸ್ಟ್ ಗೂಗಲ್ನಲ್ಲಿ ಹೋಗಿ ನಮಗೇನಾದರೂ 2023-24 ಒಂದು ಎಷ್ಟು GST ಕಲೆಕ್ಷನ್ ಆಯಿತು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಂತಿದ್ರೆ ಗೂಗಲ್ಗೆ ಹೋಗಿ ನಾವೇನಾದರೂ ಜಸ್ಟ್ ಸರ್ಚ್ ಮಾಡಿದ್ದೆ ಆದರೆ ಮೊದಲನೇ ವೆಬ್ಸೈಟ್ನೇ ಕೇಂದ್ರ ಸರ್ಕಾರದ್ದು ಬರುತ್ತೆ. PIB ಅಂತ ಏನು ಬರ್ತಾ ಇತ್ತು ಕೇಂದ್ರ ಸರ್ಕಾರದ ವೆಬ್ಸೈಟ್ ಫ್ರಂಟ್ ಪೇಜಲ್ಲೇ ಬರುತ್ತೆ. ಈ ಪೇಜ್ನಲ್ಲಿ ಎಷ್ಟು ಕಲೆಕ್ಷನ್ ಆಯಿತು, ಎಷ್ಟು ಪರ್ಸೆಂಟ್ ಏರಿಕೆ ಆಯಿತು, ಗ್ರೋತ್ ರೇಟ್ ಎಷ್ಟಾಯಿತು, ಅದೇ ರೀತಿಯಾಗಿ ಪ್ರತಿಯೊಂದು ರಾಜ್ಯವಾರು ಎಷ್ಟೆಲ್ಲ ಬಂತು, ಎಷ್ಟೆಲ್ಲ ಕಲೆಕ್ಷನ್ ಆಯಿತು, ಪ್ರತಿಯೊಂದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕ 2ನೇ ಅತಿ ಹೆಚ್ಚು ಒಂದು GSTಯನ್ನು ಪಾವತಿಸುವಂತಹ ರಾಜ್ಯ. ನಾವು ಕರ್ನಾಟಕದಿಂದ ಕಳೆದ ವರ್ಷ ಪಾವತಿ ಮಾಡಿರುವಂಥದ್ದು ಒಟ್ಟು 13,014 ಲಕ್ಷ ಕೋಟಿ, 26% ಇಲ್ಲಿ GST ಗ್ರೋತ್ ರೇಟ್ ಆಗಿದೆ. ಆದರೆ ರಾಜ್ಯಕ್ಕೆ ವಾಪಸ್ ಬಂದಿರುವಂಥದ್ದು ಎಷ್ಟು ಅದನ್ನು ನಾವು ನೋಡಿದಾಗ ಅದರಲ್ಲಿ ಏರಿಕೆ ಆಗಿರುವಂತಹ ಪ್ರತಿಶತ ಕೇವಲ 15% ಮಾತ್ರ. ಇನ್ನು ಅದೇ ರೀತಿಯಾಗಿ ಪ್ರತಿ ತಿಂಗಳ ಒಂದು GST ಎಷ್ಟು ಕಲೆಕ್ಷನ್ ಆಯಿತು ಅದನ್ನು ಕೂಡ ನಾವು ಜಸ್ಟ್ ಗೂಗಲ್ನಲ್ಲಿ ಹಾಕಿ ಸರ್ಚ್ ಮಾಡಿದ್ದೆ ಆದರೆ ಮೊಟ್ಟ ಮೊದಲ ವೆಬ್ಸೈಟು PIBದು ಬರ್ತಾ ಇತ್ತು. ಆದರೆ ಇನ್ನು ಮೇಲೆ PIBದ ಒಂದು ಅಧಿಕೃತ ಡಾಟಾ ಯಾರಿಗೂ ಕೂಡ ಸಿಗೋದಿಲ್ಲ. ಈ ಡೇಟಾನ ನಾವೇನು ಆಕ್ಸೆಸ್ ಮಾಡ್ತಾ ಇದ್ವಿ, ಜನಸಾಮಾನ್ಯರು ಯಾರ್ಯಾರು ಆಕ್ಸೆಸ್ ಮಾಡಿಕೊಂಡು ಎಷ್ಟು GST ಕಲೆಕ್ಷನ್ ಮಾಡ್ತಾ ಇದೆ ಸರ್ಕಾರ, ನಮ್ಮಿಂದ ಹೋಗ್ತಾ ಇರುವಂತಹ ದುಡ್ಡು ಎಷ್ಟು, ಇದು ಯಾವುದು ಕೂಡ ಇನ್ನು ಮುಂದೆ ಗೊತ್ತಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ 2017ರಲ್ಲಿ GSTಯನ್ನು ಜಾರಿಗೆ ತರಲಾಗುತ್ತೆ. 2017ರಿಂದ ಈವರೆಗೆ ನಾವು ನೋಡಿದ್ದೆ ಆದರೆ 3 ಪಟ್ಟು GSTಯ ಕಲೆಕ್ಷನ್ನಲ್ಲಿ ಗ್ರೋತ್ ಆಗಿರುವಂಥದ್ದು ಗೊತ್ತಾಗುತ್ತೆ. ಆದರೆ ಅದರಿಂದ ಜನರಿಗೆ ಎಷ್ಟು ಹೋಯಿತು, ಅಭಿವೃದ್ಧಿಗೆ ಏನೇನೆಲ್ಲ ಖರ್ಚಾಯಿತು, ಇದೆಲ್ಲವನ್ನು ನೋಡಿದಾಗ ಇದೆಲ್ಲದಕ್ಕೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳೇ ಎದುರಿಗೆ ಬರುತ್ತೆ. ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಏನಾದರೂ ಈ ಅಧಿಕೃತ ಮಾಹಿತಿಯನ್ನು ಕೊಡುವಂಥದ್ದನ್ನು ನಿಲ್ಲಿಸ್ತಾ ವಿರೋಧ ಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತವ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.